ಇವತ್ತು ನಮ್ಮ ಯಜಮಾನ್ರು ನನಗೋಸ್ಕರ ಗಿಫ್ಟ್ ತಂದಿದ್ರು. ಅದೇನು ಅಂತ ನಿಮಗೆ ಆಮೇಲೆ ಹೇಳ್ತೀನಿ. ಅವರು ಬರೋದು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ಹೇಳಿದ್ದಕ್ಕೆ ನಾನು ಅವ್ರು ಬರೋ ಅಷ್ಟರಲ್ಲಿ ಬೇಳೆ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ. ಜೊತೆಗೆ ಪಾತ್ರೆ ತೊಳ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಲಸನ ಇವತ್ತು ಹುಡ್ಕೊಂಡು ಮಾಡ್ತಾ ಇದ್ದೆ. ಯಾಕೆಂದ್ರೆ ಒಬ್ಳೆ ಇದ್ನಲ್ಲ, ಸ್ವಲ್ಪ ಬೇಜಾರಾಗ್ತಿತ್ತು ಅಂತ. ಆಮೇಲೆ ಸ್ವಲ್ಪ ಹೊತ್ತು ಆಚೆ ಕುತ್ಕೊಂಡು ನಮ್ಮ ಯಜಮಾನ್ರು ಬರೋದನ್ನೇ ಕಾಯ್ತಾ ಇದ್ದೆ. ನೋಡಿ ನನ್ನ ಹೀರೋ ಬಂದೇ ಬಿಟ್ರು ಕೊನೆಗೂ. ಯಾಕೋ ನಮ್ಮ ಯಜಮಾನ್ರು ಇವತ್ತು ಸ್ವಲ್ಪ ಬೇಜಾರಾಗಿರೋ ತರ ಕಾಣಿಸ್ತಾ ಇದ್ರು. ಒಂದು ಅವ್ರ ಗಾಡಿದು ಕೀ ಹಾಕ್ತಿವಲ್ಲ, ಆ ಜಾಗದಲ್ಲಿ ಒಂದು ನಟ್ ಬಿದೋಗಿತ್ತು ಅಂತ, ಇನ್ನೊಂದು ಅವರಿಗೆ ಸ್ವಲ್ಪ ಬೆನ್ನೋವಾಗ್ತಿತ್ತು. ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡೋದಲ್ವಾ, ಕೂತು ಬೆನ್ನು ತುಂಬಾನೇ ನೋವಾಗಿರುತ್ತೆ. ಅದಕ್ಕೆ ನಾನು ಡಾಕ್ಟರ್ನ ಕನ್ಸರ್ನ್ ಮಾಡಿ ಅಮೃತೋನಿ ಆರ್ಥೋಪ್ಲಸ್ ನ ಇವರಿಗೆ ಕೊಡ್ತಾ ಇದ್ದೀನಿ. ಇದನ್ನ ಹೇಗೆ ಕುಡಿಯೋದು ಅಂದ್ರೆ, ಸ್ವಲ್ಪ ಬಿಸಿನೀರಿಗೆ 5 ml ಅಮೃತೋನಿ ಆರ್ಥೋಪ್ಲಸ್ ನ ಹಾಕೊಂಡು ಸ್ವಲ್ಪ ಈ ತರ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಇದರಲ್ಲಿ 80% ನೋನಿ ಹಣ್ಣಿನ ರಸ ಇರುತ್ತೆ. ಮೇನ್ ಆಗಿ ಎರಂಡ ಮೂಲ ರಸನ ಇರೋದ್ರಿಂದ ಜಾಯಿಂಟ್ ಪೇನ್ ಮತ್ತೆ ಸುಸ್ತು, ಮಸಲ್ ಪೇನ್ ನ 1-2 ತಿಂಗಳಲ್ಲೇ ಇದು ಗುಣಪಡಿಸುತ್ತೆ. ಖುಷಿ ವಿಷಯ ಏನಂದ್ರೆ ಇದು 100% ಸೇಫ್, ಹಾಗೆ ಆಯುಷ್ ಸರ್ಟಿಫೈಡ್ ಕೂಡ ಪಡೆದಿದೆ. ಹಾಗೆ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಇದನ್ನ ಆರ್ಡರ್ ಕೂಡ ಮಾಡಬಹುದು. ಹಾಗೆ ನಮ್ಮ ಯಜಮಾನ್ರು ನನಗೋಸ್ಕರ ಅಂತ ತಂದಿದ್ದ ಸರ್ಪ್ರೈಸ್ ಗಿಫ್ಟ್ ಏನ್ ಗೊತ್ತಾ, ಮೊನ್ನೆ ನಮ್ಮ ಹೋಟೆಲ್ ಅಲ್ಲಿ ಫಂಕ್ಷನ್ ನಡೀತಲ್ಲ, ಆ ಫೋಟೋಸ್ ನ ಅವರು ಕಾಪಿ ಮಾಡಿಸ್ಕೊಂಡು ತಗೋ ಬಂದಿದ್ರು. ಇದನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಆಮೇಲೆ ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಅನ್ಕೊಂಡಿದ್ದೆ ಬೇಳೆ ಸಾಂಬಾರ್ ಅರ್ಜೆಂಟ್ ಅಲ್ಲಿ ಮಾಡಿದ್ದೆ ಚೆನ್ನಾಗಿರಲ್ಲ ಅಂತ, ಆದ್ರೆ ಬೇಳೆ ಸಾರು ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಬದುಕುತ್ತಿರುವ ಬದುಕು ಎಷ್ಟೋ ಜನರ ಕನಸಾಗಿದೆ. ನಿಮ್ಮ ಬದುಕನ್ನು ಪ್ರೀತಿಸಿ, ಪ್ರತಿ ಕ್ಷಣವೂ ಆನಂದದಿಂದ ಜೀವಿಸಿ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ.